ಗಪ್ರ ಬಾಯ್ ಮಾಡಬೇಡ್ರಿ ಇರ್ಲಿ ಮಹತ್ವ ಹೆಂಗ ಬರ್ತದ ಹೆಂಗ್ರಿಪ್ಪ ಮಾತಾ ಮಾತು ಮಾತಿಗೆ ಒಯ್ರಿ ಹಾಸು ನೀರಿಗೆ ಒಯ್ರಿ ಹೌದ್ರಿಪ್ಪ ಹೌದು ಮಾತು ಮಾತಿಗೆ ಒಯ್ರಿ ಹಾಸು ನೀರಿಗೆ ಒಯ್ರಿ ವೈರಿ ಪಾಪಿ ಜನರಿಗೆ ಗುರು ವಾಕ್ಯವೇ ಒಯ್ರಿ ಹೌದ್ರಿಪ್ಪ ಉಮದಿ ನಾಳೆಗೆ ಮುಗಳಳ ನಾಳೆ ಒಯ್ರಿ ಮುಗಳಳ ನಾಳೆ ಒಯ್ರಿ ತೂಕೊಂಡು ಚಡಚನ ಗ್ರಾಮದ ಕುಡಿಸಾರ ಹೌದ್ರಿಪ್ಪ ಹೌದು ಒಳ್ಳೆ ಕೂಡ್ಸಾರ ಅವರು ಹೌದಿಲ್ಲ ಹೌದಾ ನೋಡಿನೇ ಕುಡಿಸಾರ ಹಾ ಹಾ ಇರ್ಲಿ ಬಹಳ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಇಲ್ಲ ಅವ್ರ ಪದೇ ಪದೇ ಹೇಳಿಕತ್ತಾರ ಹೌದು ಏನತ್ರಿಪ್ಪ ಅಪ್ಪಾಜಿಗಳು ಏನಂತ ಹಾ ಹಾ ನಮಗ ಸ್ವಲ್ಪ ನನಗ ಆರಾಮಿಲ್ಲ ಅಂತ ನಿಮ್ ಮಗಳದ ನೀವು ನಗಲಿಕತ್ತರಂತೆ ಅನ್ನೋ ಯಾರೋ ಸಭಾರ್ನು ಕೇಳಿದ್ರೆ ಅಲ್ಲಿ ಹಾಲಳ್ಳಿ ಹತ್ರ ಅವ್ರು ಹಾಲಳ್ಳಿ ಅವ್ರ ಹತ್ರ ಅವ್ರು ಹೌದಿಲ್ಲ ಹೌದು ಹಂಗೇನು ತಿಳ್ಕೊಬೇಡ್ರಿ ಹಾ ಹಾ ಈಗ ಯಾಕಂದ್ರೆ ಈಗಾಗಲೇ ಇಂಜೆಕ್ಷನ್ ಮಾಡ್ಕೊಂಡು ಬಂದಿನಿ ಇನ್ನು ಗಾಡಿ ಚಾರ್ಜ್ ಆಗ್ತದೆ ಬ್ಯಾಟ್ರಿ ಅಂದ್ರ ಅವ್ರು ನೋಡಿ ಎಲ್ಲಾ ಹೇಳುದೇ ಇಲ್ಲಿ ಚೂಜಿ ಮಾಡ್ಕೊಂಡಿದ್ದು ಹೇಳುದೇ ಒಂದ್ ಮಾತು ಹೇಳ್ತೀನಿ ಈಗ ಅಟ್ಟ ಇಲ್ಲ ಅವ್ರ ಚಟ ಹಾ ಹಾ ಎಂದ ಹಾಡ್ಕಿಗೆ ಬರ್ತಾರಲ್ಲ ಅವತ್ತು ಹಿಡ್ಕೊಂಡು ಸಂಗಾಟ ಒಂದು ಇಂಜೆಕ್ಷನ್ ಒಂದು ಗುಳಿಗೆ ಸಂಗಾಟ ಬೇಕೇ ಇಂತ ಇದ್ದಾಗ ಇವ್ರು ಬ್ಯಾಟ್ರಿ ಚಾರ್ಜ್ ಇದ್ದಂಗ ಕಾಣ್ತತಿ ಇದ್ದಾಗ ಬ್ಯಾಟ್ರಿ ಚಾರ್ಜ್ ಇರ್ತಾವ ಇಲ್ಲಿ ಅದೊಟ್ಟು ಬ್ಯಾಟ್ರಿ ಡೌನ್ ಆಗ ಕಾಣ್ತಿವ್ರದು ಹಾ ಇರ್ಲಿ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ನಾವ್ ಹಂಗೇನು ನಿಮಗೇನು ತಿಂಗಲ್ನೇನು ಮಾಡ್ಲಿಕ್ಕತ್ತಿಲ್ಲ ಹೌದಾ ನಾ ಯಾನೋ ನಮ್ಮ ಅಪ್ಪಗೆ ಆರಾಮಿಲ್ಲ ತಿಳ್ಕೊಂಡು ಹೌದು ನನಗೂ ಯಾಕಪ್ಪ ನಾವ್ ಗಾಡಿಯಾಗ ನಿಮ್ಮ ಇದನ್ನ ನೋಡನೆ ಅನಿಸ್ತು ನಮ್ಗ ಹಾ ನಾವೇ ಮಾತಾಡಿದ್ವಿ ಇವತ್ತ ಗಡಿ ಡಲ್ ಆಗ್ಯಾರ ಅಪ್ಪಾಜಿಗಳಂತೀವಿ ಹೌದು ಹೌದು ಅಂದಿದ್ದು ಅದನ್ನೇ ಮಾತಾಡಿ ಸ್ವಲ್ಪ ಏನೋ ಕಟ್ಟಾದ್ರು ಕೂಡ ಹೌದಾ ಇವತ್ತು ಯಾಕಂದ್ರ ಹೊತ್ತು ಹಿಂಡಿತನ ಬೆಳಗ್ಗೆ ಹಾಸ್ಬೇಕು ತಿಳ್ಕೊಂಡು ಗಾಡಿ ಗಾಡಿ ಜಗ್ಗಬೇಕು ಸತ್ತು ಮಾತು ಹೇಳಕತ್ತೀನಿ ನಿಮಗ ಹೌದು ಹೌದಾ ಯಾಕ ನನ್ನ ಸಂಘನ್ಯಾಗ ಹೌದಾ ಒಂದೊಂದು ಮೇಳ ಬರ್ಬೇಕಾರ 15, 16, 17 ರೂಪಾಯಿ ಕೊಡ್ತೀರಿ ನಾವು ಹೌದ್ರಿಪ್ಪ ಹೌದಾ ನನ್ನ ಮೇಳ ಹಿಂಗಿಲ್ಲ ಈಗ 4 ಮೇಳದಾವ ಇದೇ ಮೇಳನಾಗ ಹೌದವ್ವ ಹೌದು 4 ಮೇಳದಲ್ಲಿ ಇಲ್ಲಿ ಸೇವೆ ಮಾಡ್ಲಿಕ್ಕತ್ತಪ್ಪ ಅಂದ್ರೆ ಹೌದಾ ಒಂದು ಕೊಳಂಬಿತ್ರ ಒಂದು ಗೆತ್ ಹುಡ್ಬೇಕಲ್ಲಿ ಹೌದವ್ವ ಹೌದು ಮತ್ತ 4 ಮಂದಿ ನಿಮ್ಮ ಹಳವ್ರೇನದೀವಿ ಗಂಡಸರಿಗೆ ಅಡ್ಡಾಡಿ ಹೆಂಡ್ರಿ ಇಡ್ಬೇಕತ್ತ ಒಕ್ಕಲ್ತಾನ ಮಾಡಾಗ 3 ಎತ್ತಿರ್ಬೇಕತ್ತ ಏನ್ರಿ ಗಂಡಸರಿಗೆ ಆಳ ಇಬ್ಬಿದ್ರು ಹೆಂಡ್ರಬೇಕು ಒಕ್ಕಲ್ತಾನ ಮಾಡಾವಾಗ ಅಂದ್ರೆ ಇಬ್ರು ಇದನ್ನ ಮಾತಾಡಿ ಆ ಮಗ ಇಬ್ರು ಹೆಂಡ್ರ ಮಾಡ್ಲಿಕ್ಕೆ ಅವುಗಳನ್ನ ಹಂಗಿಲ್ರಿ ಅದು ಅವ ಅಲ್ಲ ಗಂಡಸರಿಗೆ ಇಬ್ಬಿದ್ರು ಹೆಂಡ್ರಬೇಕು ಆಳ ಮತ್ತ ಒಕ್ಕಲ್ತನ ಮಾಡೋ 3 ಎತ್ತು ಹಾಕಿರ್ಬೇಕು ಗಳೆ ಹುಡು ಟೈಮ್ದಾಗ 1 ಎತ್ತು ಕುಂಟು ಬಿತ್ತಂದ್ರ 1 ಎತ್ತು ಹುಡಾಕ್ ಬೇಕಲ್ಲಿ 1 ಎತ್ತು ಇದಕ್ಕೆ 3 ಇರ್ಬೇಕು ಹೌದವ ಹೌದು 3 ಇರ್ಬೇಕಲ್ಲಿ ಮತ್ತ ಆಳ ಇಬ್ಬಿಬ್ರು ಹೆಂಡ್ರಿ ಹಾಕ್ಬೇಕು ಮನ್ಯಾಗ ಒಂದ್ ಹೆಂತ ಜಗಳ ತಗೋದು ಬಸ್ ಫ್ರೀಗೆ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡೋಣ ಬಸ್ ಹತ್ತಿ ಹೋತಂದ್ರ ಒಂದ್ ಹೆಂತ ಬೇಕಲ್ಲ ಅಡಿಗೆ ಮಾಡಾಕ ಹೌದು ನೀನು ಮಾಡ್ಕೊಳಕ್ ಕೈ ಹೋಗ್ಯಾವ ನಾವು ಬಡಿದ್ ಬೇರೆ ಗಂಡು ರೊಟ್ಟಿ ಬಡಿದಾಕತ್ತಿತ್ತು ಹಿಂಗ ಹೌದು ಅಂದ್ರೆ ಒಟ್ಟು ನಿಮ್ ಕೆಲಸ ಇರ್ಬೇಕಂತಂದಿ ಮನ್ಯಾಗ ಬೇಕಲ್ಲ ಅದು ಹಿಂಗ ಹೌದು ಇರ್ಲಿ ತಮ್ಮ ಅಂದ್ರ ಹಂಗತಿ ತಿಳ್ಕೊಂಡು ಆ ಶ್ರೀಕೃಷ್ಣ ಯಾರು ಪರಮಾತ್ಮ ಸಾಕ್ಷಾತ್ ಪರಮಾತ್ಮನ ಇಬ್ಬರನ್ನ ಹಾಗೆ ಪಾರ್ವತ ದೇವಿನ ತೊಡೆ ಮೇಲೆ ಕುಂದಿರ್ಸ್ಕೊಂಡು ಯಾರು ಗಂಗಾ ಮಾತನ ಜಡಿ ಮೇಲೆ ಕುಂದಿರ್ಸ್ಕೊಂಡು ಅವನ ಇಬ್ಬರನ್ನಾಗ ಏನಂತಾರ ಮತ್ ನಾವು ಪದಮಗೊಂಡ ಇಬ್ರು ಹೆಂಡ್ರಾಗ ಮಾಲಿಂಗ್ರ ಇಬ್ರು ಹೆಂಡ್ರಾಗ ಆದ್ರೂ ಇವತ್ತ ಉಮದಿ ಮನಸ್ಸಿದ ಮಾರಾಯಣ ಕೂಡ ಇಬ್ಬರನೇ ಆಗ್ಯದಾನ ಸಡ್ಲ್ ಬಿಟ್ರೆ ಇನ್ನೊಂದು ಆಗೋ ಬಗ್ಗೆ ನಾವ ಹೌದು ಇಲ್ಲ ನಿನಗೆ ಲಗ್ನ ಮಾಡಿ ನಾವು ನಿನ್ನ ಹಾಕೋತ್ ನೋಡ್ತಾನು ಹೌದು 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 ಕೂಳೆಲ್ಲ ಹೋಗಿ ಹಾಳಕ್ಕೆ ಬಿದ್ದಾವ ಹೌದು ಇರ್ಲಿ ಬಹಳ ಮಾತಾಡುವ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಪಾಲ್ತೆ ಮಾತಾಡಿದ್ರ ಹಂಗೆ ಮಾತು ಹೊಡ್ತಾವ ಹೌದು ಅದಕ್ಕೆ ತಿಳ್ಕೊಂಡು ನಾವು ಏನೋ ಸ್ವಲ್ಪ ಅಪ್ಪಾಜಿಗಳ ತ್ರಾಸ ಆದ್ರೂ ಕೂಡ ಹೌದು ನಮ್ಮ ಸಂಘನಿಗೆ 4 ಹುಡುಗರು ಹಿನ್ನಾಳದ ಏನಾರು ಮಾಡಿ ಒಟ್ಟು ಹೊಟ್ಟೆ ಹುಣಿಸೋಣ ಅಂತ ನಾನು ಮಾತಾಡ್ರ ಹಾಳೇನಂತ ಇದ್ದೋಡ್ತೀನಿ ನೀರ್ಲಿ ಬರ್ತತ್ತ ಕೈ ಐತಿ ಅದು ಹೌದಿಲ್ಲ ಹೌದು ಇರ್ಲಿ ನೀ ಹಂಗ ಮಾತಾಡಕತ್ತೀನಿ ಹಗಲು ಬಾರ ಮಟ್ಟ ಹೋಗಲಿ ಬಿಡು ಮಗಳೇ ಅಲ್ಲ ಹಿಂಗ್ ತಿಟ್ಟು ಬಂದ್ರೆ ಏನೋ ಬಾರಾಗ 1 ತನ ಹೋಗ್ಲಿ ಇನ್ನ ಹಂಗ ತಗೊಂಬದಕ್ಕೆ ಇರ್ಲಿ ಹೌದು ಅದಕ್ಕಾಗಿ ಬಹಳ ಮಹತ್ವನಾಗ್ಲಾರ್ದನೆ ಹೌದು ಹೌದು ಈಗಾಗಲೇ ಅಪ್ಪಾಜಿಗಳು ಬಹಳ ಚಂದ ಮಾತಾಡಿರು ವಿಷಯ ಮಾತಾಡಿದ್ರ ಅವ್ರು ಬಹಳ ಚಂದ ಏನಂತೇಳಿ ಏನ್ರಿಪ್ಪ ಆಸೆ ಮತ್ತು ನಿರಾಸೆ ಆಸೆ ಮತ್ತು ನಿರಾಸೆ ಆಸೆ ಮತ್ತು ನಿರಾಸೆಯೊಳಗ ಹೇಳೋರು ಏನತ್ರಿ ದೇವರುಗಳು ಆಸೆ ಮಾಡ್ತಾವತ್ತ ಹೌದು ಈ ಗುಡಿ ಕಟ್ಟಬೇಕಾರ ಆಸೆ ಬೇಕತ್ತ ಮನುಷ್ಯಾಗ ಮತ್ತೆ ಮನುಷ್ಯನ ಒಂದು ದೇವರ ಯಾಕಂದ್ರ ಹಳ್ಳಿ ಸತ್ ಮನುಷ್ಯ
ದೇವ್ವಾದಂದ್ರ ಅವಾಗ ಆಸೆ ಇರ್ತಾವತ್ತ ಸತ್ರು ಬಿಡಂಗಿಲ್ಲತ್ತಾವ ಸತ್ರು ಬಿಡಂಗಿಲ್ಲತ್ತ ಬರೀ ಇವೇ ಪಾಲ್ತೇನೆ ಬರೀ ಜನರಲ್ಲಿ ಇಂತಾವ್ ಜನರಲ್ಲಿ ಹೇಳ್ಬೇಕ್ರೆ ಹತ್ತು ಹೇಳ್ತೀನಿ ಗೋರಿ ಮೇಲೆ ಚಾ ಬಿಡ್ತೈತಿತ್ತ ಬಿಸ್ಕಿಟ್ ಬಿಡ್ತೈತಿತ್ತ ಮಿಕ್ಕಿದ ದಾರು ಬಿಡ್ತೈತಿ ಬೇರೆ ನಂಗೆ ದಾರು ಬಿಡ್ತಾವ ನೋಡಿ ಇವೆಲ್ಲ ವಿಷಯ ನೋಡಿ ಮತ್ ನಾಳೆ ಚಿಕನ್ ಪೀಸ್ ಸಿಲ್ಪಾಕ ಇವೆಲ್ಲ ರಾಮಾಯಣ ಮಹಾಭಾರತ ಮುದ್ಕೆ ಇವ್ರು ರಾಮಾಯಣ ಮಹಾಭಾರತ ವಿಷಯಗಳು ಇವೆಲ್ಲ ನೋಡು ನಾ ಮಾತಾಡಿದ ಮಾತಾ ನಿಮ್ಗೆ ಅರ್ಥ ಆಗಿಲ್ಲ ಹೌದು ಗುಮ್ಮಿನ ವಿಷಯ ಇವೆಲ್ಲ ಹೌದಿಲ್ಲ ಹೌದು ಮತ್ತ ಮ್ಯಾಲ ಮನಸ್ಸಿನ ಮರಗ ಅರ್ಥ ಆಗಿಲ್ಲ ಮತ್ತ ಆ ಸಾಮಾನ್ಯ ಮರ ಆ ಅಪ್ಪಗೆ ಯಾವಾಗ ಅರ್ಥ ಆಗ್ಬೇಕು ಆಗುದಿಲ್ಲ ಆಗುದಿಲ್ಲ ಅವ ತರ್ತೇವಲ್ಲ 10 ಮಾತು ಮಾತಾಡ್ತಾನ ಅವನ ಮಾತೇ ಅರ್ಥ ಆಗೋಲ್ಲ ನನಗೆ ಬೇರೆ ಮಾತು ಕಂತ ಮೇಲೆ ಮಾತಾಡ್ತಾನ ಮೊದಲ ಕಂತ ಮೇಲೆ ಮಾತಾಡೋದು ಹೌದು ಇರ್ಲಿ ಹೌದು ಆಮೇಲೆ ಸ್ವತಃ ಮಾತಾಡ್ತಿರ್ತೀವಿ ಹೌದ್ರಿಪ್ಪ ನಾವು ಮಾತಾಡ್ಲಿಕ್ಕತ್ತೀವಿ ಅವರು ಮಾತಾಡ್ಲಿಕ್ಕತ್ತಾರ ಇರ್ಲಿ ಬಹಳ ಮಾತಾಡೋದ ಅವಶ್ಯಕತೆ ಇಲ್ಲ ಹೌದ್ರಿಪ್ಪ ಆಸೆ ಮತ್ತು ನಿರಾಸೆ ನಿರಾಸೆ ಹೌದು ಹೇಳ್ತಾರೆ ಅವ್ರ ಮಾತುಗಳು ನೀವು ಎಲ್ಲರೂ ಕೇಳಿರಿ ಏನತ್ರಿಪ್ಪ ಸಿದ್ದೇಶ್ವರ ಅಪ್ಪಾಜಿಗಳ ಕಿಸೆ ಹೊಲಿಸಿಲ್ಲತ್ತ ಮತ್ತ ಇವರು ಕೂಡ ತೀರ್ಕೊಂಡು ಹೋದ್ರು ಇವ್ರೊಬ್ರೇ ಎಲ್ಲ ಮಾತಾಡ್ರಿ ಅವರು ಹೌದು ನಂತರ ಮತ್ತೆ ಬಾರಿ ಮಾತಾಡ್ರು ಹೌದಿಲ್ಲ ಹೌದವಾ ಅಲ್ಲ ನಾವು ವಿಷಯ ಏನ್ ಹಿಡಿದ್ವಿ ಏನ್ ಬೆಳೆಸಕತ್ತೀವಿ ಸ್ವಲ್ಪ ನಿಮಗ ಜ್ಞಾನ ಪರಿಜ್ಞಾನ ಬೇಕಲ್ಲ ತಲೆಯಾಗ ಅಪ್ಪಾಜಿಗಳ ಎಲ್ಲಿ ನಿಂತೀವಿ ಏನು ಮಾತಾಡ್ಲಿಕ್ಕತ್ತೀವಿ ಸಿದ್ದೇಶ್ವರ ಅಪ್ಪಾಜಿಗಳು ನಡೆದಾಡುವ ದೇವ್ರ ಅನಿಸ್ಕೊಂಡ್ರು ಹೌದಾ ನಮ್ಮ ದೇಶ ಭಾರತ ದೇಶದಾಗ ಅಲ್ಲ ಹೊರ ದೇಶಕ್ಕೆ ಹೋಗಿ ಬಂದ್ರು ಹೊರ ದೇಶದಾಗ ಭಾರತೀಯರ ಸಂಸ್ಕೃತಿ ಹೆಂಗೈತೆ ಅನ್ನೋದು ತಿಳಿಸಿಕೊಟ್ಟು ಬಂದಾರು ಇದೇ ನಮ್ಮ ಬಿಜಾಪುರ ನಾಡಲಿನಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿಗಳು ಹೌದಿಲ್ಲ ಹೌದವಾ ನಡೆದಾಡುವ ದೇವ್ರನ್ನಿಸ್ಕೊಂಡ್ರು ಇವ್ರಿಗೆ ನಡೆದಾಡುವ ದೇವ್ರನ್ನಿಸ್ಕೊಂಡ್ರು ಕರೆ ಹೌದಾ ಅಂಗಿ ಕಿಸಿ ಯಾಕೆ ಹೊಲಿಸಲಿಲ್ಲ ಅವ್ರ ಬೇಕಲ್ಲ ಅವ್ರಿಗೆ ಆಸೆನೇ ಇಲ್ಲ ಇಲ್ಲ ಆಸೆ ಇದ್ರೆ ಹೊಲಸ್ತಾರ ಅವ್ರು ನಿನಗತ್ತ ನಾಲ್ಕ ಮಗನ ರೊಕ್ಕ ಆಯರ್ ಕೊಟ್ರೆ ಮತ್ತೊಬ್ರ ಕೈ ಓದಿದಾರತ್ತಾರ ನೀನ ಕಿಸದಾಗ ತುರುಕ್ತೀವಿ ಮಕ್ಕಳು ಸಾರಿ ಕಿಸದಾಗ ಇಲ್ಲ ಈ ತಂತ್ರ ಮತ್ತೆ ಈಚೆ ಕಡೆ ಹಾಕ್ತಾನ ಮಗ ಸಿದ್ದೇಶ್ವರ ಅಪ್ಪಾಜಿಗೆ ಅಟ್ಟ ಆಸೆ ಐತಂದ್ರೆ 4 ಕಿಸ ಹೊಲಿಸ್ಬೇಕಾಗಿತ್ತಲ್ಲ ಅವರು ಹೌದಿಲ್ಲ ಇದೇ ನಿನ್ನಪ್ಪ ಮದಗೊಂಡ ಮಹಾರಾಜರ ಅವ್ರಿಗೂ ಆಸೆ ಇದ್ದಿದ್ದಿಲ್ಲ ಹೆಂಡ್ರ ಮಕ್ಕಳು ಹೊಲ ಮನಿ ಅಟ್ಟು ಗಳಿಸ್ಬೇಕಂತ ಅವ್ರಿಗೂ ಆಸೆ ಇದ್ದಿದ್ದಿಲ್ಲ ಕರೆ ಅವರು ಕೂಡ ಜಗತ್ತಿನಾಗ ದೇವರಾಗಿ ಮರಗಲಕತ್ರ ಮುನ್ನಟ್ಟು ಗುಡದಾಗ ಗುಡಿ ಕಟ್ಟಿಕೊಂಡಾರ ಹೌದ್ರಿಪ್ಪ ಹೌದು ಬರೇ ಕೊಬ್ಬರಿ ಪಟ್ಟಿ ಮೇಲೆ ಹಾಡಿ ಬಂದಾರ ಅವರು ಕೊಬ್ಬರಿ ಪಟ್ಟಿ ಮೇಲೆ ಹಾಡಿ ಬಂದಾರ ಅದೇ ನಿನ್ನಪ್ಪ ಮದಗೊಂಡ ಮಹಾರಾಜರು ಇವರು ದೇವರಾಗಿ ಮತ್ತೆ ಅವ್ರನ್ನ ಕಂಡು ನೀವು ಹಾಡತ್ತೀರಿ ನೀವೆಲ್ಲ ಆಸೆಗೆ ಬಂದು ಹತ್ತಿರಿ ನೀವೆಲ್ಲ ಮಕ್ಕಳು ದೇವರಾಗವ್ರಲ್ಲ ದೇವಾಗು ಇವೆಲ್ಲ ಹೌದು ದೇವಾಗು ಆಸೆ ಮಾಡು ಮತ್ತೆ ದೇವ ಕಾಡುವನೆ ಹೌದು ಹೌದಿಲ್ಲ ಸ್ವಾಮಿ ವಿವೇಕಾನಂದ ಹಂಗೆಂದೂ ಆಸೆ ಮಾಡ್ಲಿಲ್ಲ ಹೌದ್ರಿಪ್ಪ ಹೌದಾ ರಾಮಕೃಷ್ಣ ಪರಮಹಂಸರ ಶಿಷ್ಯ ಅನಿಸ್ಕೊಂಡ ಜಗತ್ತಿನೊಳಗೆ ಮಹಾನ್ ಸಂತ ಅನಿಸ್ಕೊಂಡ ಹೌದ್ರಿಪ್ಪ ಹೊರದೇಶಕ್ಕೆ ಹೋದ್ರು ಕೂಡ ನಮ್ಮ ಭಾರತೀಯರ ಸಂಸ್ಕೃತಿಯನ್ನು ಎತ್ತಿ ತೋರಿಸಿ ಬಂದಿರತಕ್ಕಂತ ಮಹಾನ್ ಸಂತ ಅವನು ಕೂಡ ಅಲ್ಲಿ ಅಷ್ಟು ರೊಕ್ಕ ಕೊಡ್ರಿ ಇಟ್ಟು ರೊಕ್ಕ ಕೊಡ್ಲಿ ಬೇಡ್ಲಿಲ್ಲ ಆಸೆ ಮಾಡ್ಲಿಲ್ಲ ಅಲ್ಲಿ ಆಸೆ ಮಾಡಲಿಲ್ಲ ಅಂತ ಸಂತರು ಜಗತ್ತಿನೊಳಗೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಆಗಿ ಹೋಗಿದಾರ ಹೌದಿಲ್ಲ ಹೌದಾ ಅದಕ್ಕೆ ನಿರಾಶೆ ಜಗತ್ತಿನೊಳಗೆ ಜರಾಸದಿಂದ ಭಕ್ತಿ ಮಾಡಿದನಂತ ಅಮೋಘಿಸಿದನ ಕೀರ್ತಿ ಮುಗುಲೆತ್ತರಕ್ಕೆ ಬೆಳೆದದ ನನ್ನಪ್ಪ ಮಾಲಂಗ್ರಾಯನು ಕೂಡ ನಿರಾಶದಿಂದ ಗುರು ಬೀರಪ್ಪನ ಸೇವೆ ಮಾಡಿದನಂತ ತಿಳ್ಕೊಂಡು ಕೈಲಾಸದಿಂದ ಶಿವಪಾರ್ವತಿಯರ ಮುಂದಾಸೆ ಸುತ್ತೋಗ್ತಾರ ಪ್ರತಿ ದೀಪಾವಳಿ ಅಮಾವಾಸ್ಯೆಗಳನ್ನು ಸದ್ಯ ನೋಡ್ತಕ್ಕಂತ ಮಾತ ನಿರಾಶೆದಿಂದ ಮಾಡಿದಾರ ಇವರು ಹೌದ್ರಿಪ್ಪ ಹೌದು ಕಣ್ಣಿಗೆ ಕಾಣ್ತದ ಅಲ್ಲಾಗ ಹೈಕೊಂಡು ಮಾಲಿಂಗ್ರ ಕತ್ತಿ ಹೇಳ್ಕೊತಾರೆ ನಿಮ್ಗೆ ಎಲ್ಲಾ ಕೊಂಡಿರ್ತಕ್ಕಂತ ಮಾತು ಕತ್ತಿ ಹೇಳೋದು ಬೇಡ ಸುಮ್ಮನೆ ನೆನಪಿಗೆ ತರೋದು ಸುಮ್ಮನೆ ನೆನಪಿಗೆ ತರ್ಲಿಕ್ಕತ್ತೀನಿ ಹೌದಾ ಅಲ್ಲಾಗ ಹೈಕೊಂಡಂತ ಸಂದರ್ಭ ಸಾಕ್ಷಾತ್ ಶಿವಪಾರ್ವತಿಯರ ದರ್ಶನ ಕೊಟ್ರು ಹೌದ್ರಿಪ್ಪ ಹೌದು ಕಾತರ ಕಂಟಾಗಿದೆ ಶಿರಡೋರಿ ಮಠದಾಗ ದರ್ಶನ ಕೊಟ್ಟಂತ ಸಂದರ್ಭದಲ್ಲಿ ನೀವು ಏನ್ ಬರ್ತಿ ಬೇಡತ್ತಂದ್ರ ಮಾಲಿಂಗ್ರಾಗ ಅವಾಗ ಮಾಲಿಂಗ್ರ ಏನು ಬೇಡಿದವ ಮಾಲಿಂಗಯ್ಯಪ್ಪ ನನಗೇನೋ ಬೇಡ ನನ್ನ ಭಕ್ತರಿಗೆ ಸಿರಿತಾನ ಇರ್ಲಿ ಹೌದು ನನಗೆ ಬಡತಾನ ಇರ್ಲಿಕ್ಕ ನನ್ನ ಮಕ್ಕಳಿಗೆ ಬಡತಾನ ಇರ್ಲಿ ಹೌದು ಹೌದು ನನ್ನ ಭಕ್ತರಿಗೆ ಸಿರಿತಾನ ಇರ್ಲಿತ್ತ ಬೇಡ್ಕೊಂಡವ ಹೌದಿಲ್ಲ ನೋಡಿ ಎಂತಾದ್ ಬೇಡ್ಕೊಂಡವ್ರ ಮಾಲಿಂಗ್ರಾಯ ಆಸೆ ಹೇಳ್ತಿತ್ತ ಬೇಡ್ಕೊಂಡನ ನಮ್ಮಂತವ್ರು ಏನ್ರ ಬೇಡಿದ್ರ 20,000 ರೂಪಾಯಿ ಬೇಡ್ತಿದ್ವು ನಾವ್ ಅಲ್ಲಿ 20 ಸಾಕಾಗಿ ಇಟ್ಟು ಬಿಡ್ಕೊಂಡಿನಿ 1,00,000 2 ಲಕ್ಷ ರೊಕ್ಕ ಬೇಡ್ತಿದ್ವು ಅಲ್ಲಿ ಆದ್ರ ಅದೇ ನನ್ನಪ್ಪ ಡಂಕನಾಡ ಜಯಗೊಂಡ ಗೌಡ ಹೌದು ಆಸೆ ಮಾಡಿ ಹೋದ ಎಲ್ಲಿ ಎಲ್ರಿಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕಾನೂರು
ಮಟ್ಟಕ್ಕೆ ಹೋದ. ಹೌದಾ ಬೇಕಾದ ಬೇಡಿದ. ಹೌದವ ಹೌದು ಹೌದಿಲ್ಲ? ಕರೆ ಸಿದ್ಧಗ ಬೇಡಿದ. ಕರೆ ಸಿದ್ಧಗ ಬೇಡ. ಕತಿ ಎಲ್ಲರಿಗೂ ಗೊತ್ತು, ಬರೋ ಸ್ವಲ್ಪ ನೆನಪಿ ತರ್ಲಿಕ್ಕತ್ತೀನಿ. ಹೌದ್ರಿಪ್ಪ ಹೌದು ಹೌದಿಲ್ಲ? ಹೌದು ದಂಕನಾಡ ದೇವಗೌಡ ನೋಡಕ್ಕ ಮಾಲಂದ್ರ ಜಮೀನಾದ. ಹೌದು ಕರೆ ಸಿದ್ಧ ಭಂಡಾರ ಕೊಟ್ಟ. ಅದೇ ಭಂಡಾರ ತಗೊಂಡು ಹೋಗಿ ಹೊಲದಾಗ ಹೊಡೆದ, ಸೀಮ್ಯಾಗ ಹೊಡೆದ, 12 ನಂಬರ್ ಭೂಮಿ ಬಿತ್ತಿ ಬೆಳೆದ. ಆಹಾ ಹೋಗಿರ್ತಕ್ಕಂತ ಶ್ರೀಮಂತಿಕೆಲ್ಲ ಮತ್ತೆ ಹೊಳ್ಳಿ ಬತ್ತು ಆಸೆ ಮಾಡಿನ ಹೋಗಿದ್ದವ. ಹೌದ್ರಿಪ್ಪ ಹೌದು ದೈಗೊಂಡ ಗೌಡ. ಬೈಗೊಂಡಗೌಡ ಹೌದಾ ಹೋಗಿತ್ತು ಶ್ರೀಮಂತಿಕೆ ಹೊಳ್ಳಿ ಬತ್ತು. ಹೌದು ಆವಾಗ ಗುರುವಿಗೆ ಬೇಡ್ಕೊಂಡದ್ ಎಲ್ಲ ಹೋಗಿರ್ತಕ್ಕಂತ ಶ್ರೀಮಂತಿಕೆ ಹೊಳ್ಳಿ ಬತ್ತಂದ್ರ, ಆಹಾ ಅಪ್ಪ ನಿನಗ ಹರಕಿ ಹೊರ್ತನು, ಹಬ್ಬ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದ. ಕಾನೂನು ಕರೆಸಿದ್ದಕ್ಕೆ ಬೇಡ್ಕೊಂಡಿದ್ದ. ಬೇಡ್ಕೊಂಡಿದ್ದ ಹರಕೆ 12 ವರ್ಷ, 30 ವರ್ಷ ಗುರುವಿನ ಹರಕೆ ಮರೆತು ಬಿಟ್ಟ ಗೌಡ. ಗೌಡ ಮರುತ್ತ ಗೌಡ ಮರ್ತಿದ್ದಿಲ್ಲ ನೋಡು. ಆಹಾ ಮನ್ಯಾಗ ಗೌಡನ ಹೆಂಡತಿ ತಕರಾರು ಏನಂತ ನೀಲಾಲೋಚನೆ. ಏನತ್ರಿಪ್ಪ ಗೌಡ್ರ ಆಹಾ ನಮ್ಮ ಮನೆದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಯಡಿಯೂರು ವೀರಭದ್ರ ಚಿತ್ತಪಟ್ಟ ದ್ಯಾಮವ್ವ ಬೇಕಾದ್ರೆ ₹1 ಖರ್ಚು ಮಾಡ್ರಿ, ಕುರುಬರ ದೇವ್ರಿಗೆ ಆದ್ರೆ ಕುಲ ಕಡಿಮೆ ಆಕತಿ, ಹಬ್ಬಕ್ಕೆ ಹರಕಾತ ನಳಿಕಿ. ಹೌದು ಗೌಡ್ತಿ ನೋಡು ಗೌಡ್ತಿ ಹೌದು ಹಬ್ಬಕ್ಕೆ ಹರಕಾತಿಟ್ಲು. ಅವಾಗ ಹಬ್ಬಕ್ಕೆ ಹರಕಾತಿಟ್ಲು. ಹಬ್ಬ ಮುಂದೆ ಯಾಕಪ್ಪ ಮುಂದೆ ಉಳಿತಿ. ಹೌದು ಹಬ್ಬ ಮಾಡಲಿಲ್ಲ. ಆಹಾ ಆ ಸಂದರ್ಭದಾಗ ನನ್ನಪ್ಪ ಶುದ್ಧ ಬೀರನ ಶ್ರೀಮಂತಿಕೆ ಕೊಟ್ಟಿದ್ದ ಆಸೆ ಮಾಡಿ ಗೌಡ ಹೋದ. ಆಹಾ ಶ್ರೀಮಂತಿಕೆ ಕೊಟ್ಟ. ಹೌದು ಹೌದಿಲ್ಲ? ಹೌದು ಕೊಟ್ಟಿರ್ತಕ್ಕಂಥ ಶ್ರೀಮಂತಿಕೆ ಹೊಳ್ಳಿ ಯಾಕೆ ನಿಮ್ಮ ಗೌಡಂದು ಉಳಿಲಿಲ್ಲ? ಹೊಳ್ಳಿ ಯಾಕೆ ಹೋಯ್ತು? ಬೇಕಲ್ಲ ಹೌದಿಲ್ಲ? ಯಾಕೆ ಹೋಯ್ತಲ್ಲಿ? ಹೆಂಗದ್ರ ನಿಮ್ದು ಆಸೆ ಹೆಂಗೈತೆ ಗೊತ್ತನ? ಆಹಾ ಅತಿ ಆಸೆ ಗತಿಗೆಡಿಸ್ತಿತ್ತು. ಹೌದು ಹೌದು ಇದು ಹೆಂಗ ಅತಿ ಆಸೆ ಗತಿಗೆಡಿಸ್ತಂದ್ರ, ಹೆಂಗ್ರಿಪ್ಪ? ಒಂದು ಬಡ ಮುದುಕಿ, ಹೌದು ಬಡ ಮುದುಕಿ ಆಹಾ ಮುದುಕ ದಿನಾಲು ಯಾಕಪ್ಪ ಅಂತ ಮನೆಯೊಳಗ ಏನ್ ಮಾಡಿತ್ತು? ಒಂದು ಕೋಳಿ ಸಾಕಿತ್ತು. ಒಂದು ಕೋಳಿ ಹೌದು ಅದ ಕೋಳಿ ದಿನಾಲು ಬಂಗಾರದ ಮೊಟ್ಟಿ ಕೊಡ್ತಿತ್ತು. ತತ್ತಿ ಬಂಗಾರದ ತತ್ತಿ. ಹೌದು ದಿನ ಬಂಗಾರದ ತತ್ತಿ ಮಾರ್ತಿದ್ದ. ದಿನ ಅವ ದೊಡ್ಡ ಶ್ರೀಮಂತಿಯಾದ. ತತ್ತಿ ಮಾರಿ ತತ್ತಿ ಮಾರಿ. ಹೌದು ಅವಾಗ ವಿಚಾರ ಮಾಡಿದನ, ಏನತ್ರಿಪ್ಪ? ಆ ಕೋಳಿ ಮಾಲಕ್ ಏನಂತೇಳಿ, ಏನತ್ರಿಪ್ಪ? ದಿನ ಒಂದೇ ಬಂಗಾರದ ಮೊಟ್ಟಿ ಕೊಡ್ತಾನ ಕೋಳಿ. ಹೌದು ಹೌದಿಲ್ಲ? ಹಾ ಇವನು ಕೋಳಿ ಒಮ್ಮೆಗೆ ಶ್ರೀಮಂತ ಆಗಬೇಕು, ದೊಡ್ಡ ಶ್ರೀಮಂತನ ಆಗಬೇಕಂದ, ಒಮ್ಮೆ ಸಾವುಕಾರ ಆಗವ, ಒಮ್ಮೆ ಸಾವುಕಾರ ಆಗಬೇಕಂದ ಆಸೆ ಮಾಡಿದ. ಆ ಕೋಳಿ ಕೋದ. ಆಹಾ ಕೋಳಿ ಸತ್ತು ಹೋಯ್ತು. ಬಂಗಾರ ಸಿಗಲಿಲ್ಲ. ಇವಾಗ ಏನು ಸಿಗಲಿಲ್ಲ. ಅದೆಲ್ಲಿ ಸಿಗಬೇಕು? ಒಳಗಿಂದು ಅದೇಲಿ ಸಿಗಬೇಕು. ಅದಕ್ಕೆ ಹೇಳ್ತಾರ ಅತಿ ಆಸೆ ಗತಿಗೆಡಿಸ್ತದೆ. ದಿನ ಒಂದೊಂದು ಪಾಪ ಕೊಡ್ತಿತ್ತು. ಅಟ್ರದಾಗ ಸಾಕಾಗ್ಲಿಲ್ಲ ಇವಾಗ. ಆಹಾ ಇನ್ನ ಬೇಕಾಗ್ತಿದ್ದ. ಒಮ್ಮೆ ಸಾವುಕಾರ ಆಗವ ಮೊಮ್ಮಗ. ಒಮ್ಮೆ ಸಾವುಕಾರ ಆಗವ. ಹೌದು ಕೋಳಿನೇ ಕೋದ. ಅದು ಇಲ್ಲ ಇದು ಇಲ್ಲ. ಅದಕ್ಕೆ ಹೇಳ್ತಾರ ಅತಿ ಆಸೆ ಗತಿಗೆಡಿಸಿತು. ಹೌದಿವ ಹೌದು. ನಿಮ್ಮ ಆಸೆ ಇವೆಲ್ಲ ಗತಿನಿ ಗಡಿಸುವುದು ಶಾಶ್ವತ ಅಲ್ಲ, ಅದು ಶಾಶ್ವತ ಅಲ್ಲ. ಹೌದಿವ ಹೌದು. ಇದು ಒಂದು ನಾಶ ಆಗಿ ಹೋಗ್ತದೆ. ನೀವು ಆಸೆ ಮಾಡಿ ಏನು ಪಡ್ಕೊಂಡಿರಲ್ಲ. ದಂಕ ನೋಡಿ ದೇವಗೊಂಡವರು ಆಸೆ ಮಾಡಿ ಪಡ್ಕೊಂಡ ಹಿಂಗ್ ಉಳಿಲಿಲ್ಲ. ಹೌದಿವ ಹೌದು. ಈಕ ಮೂಲಕ ಹಿಂಗ್ ಆಸೆ ಮಾಡಿ ಕೋಲಿ ಹಿಂಗ್ ಉಳಿಲಿಲ್ಲ. ಆಸೆ ಮಾಡಿ ತಿಂದ್ರ ಹೊಟ್ಟಿಗೆ ಸರ್ಕಿ ಹತ್ತಾಗಿಲ್ಲ. ಅದು ಹೊಟ್ಟಿಗೆ ಸರ್ತಿ ಹತ್ತಂಗಿಲ್ಲ. ಹೌದು ಹೌದಿಲ್ಲ? ಅದಕ್ಕ ಜಗತ್ತಿನೊಳಗ ನಿರಾಶೆಯಿಂದ ಯಾರ ಭಗವಂತಗ ದುಡದಾರ ಅವರ ಕಲಿಯುಗದಾಗ ದೇವರಾಗಿ ಮೆರೆದಾರ. ಹೌದ್ರಿಪ್ಪ ಹೌದಾ. ಮುಗಳ ಕಡೆ ಎಲ್ಲ ಮಹಾರಾಜ್ರ. ಹೌದ್ರಿಪ್ಪ ಹೌದಾ. ಹೆಂಡತಿ ಮ್ಯಾಲ ಆಸೆ ಬಿಟ್ಟ. ಹೌದವ ಹೌದು ಬಿಟ್ಟ. ಆಸೆ ತೊರೆದು ಬಿಟ್ಟ. ಹೌದವಾ. ಯಾಕೆ ತೊರೆದ? ಯಾಕ್ರಿಪ್ಪ? ಒಂದನೇ ಹೆಂಡತಿ ಲಗ್ನ ಆದ ಅಕ್ಕಿ ತೀರ್ಕೊಂಡ್ಲ. ಎರಡನೇ ಹೆಂಡತಿ ಲಗ್ನ ಆದ ಅಕ್ಕಿ ತೀರ್ಕೊಂಡ್ಲು. ಹೌದು. ಎರಡನೇ ಹೆಂಡತಿನ ಲಗ್ನ ಆಗಿ ತೀರ್ಕೊಂಡಂತ ಸಂದರ್ಭದಾಗ ತುಂಬ ಗರ್ಭಿ ಇರ್ತಕ್ಕಂತ ಹೆಂಡತಿ ತೀರ್ಕೊಂಡ್ಲು. ಹೌದ್ರಿಪ್ಪ ಹೌದಾ. ಎರಡನೇ ಹೆಂಡತಿ ತೀರ್ಕೊಂಡ ಸಂದರ್ಭದಲ್ಲಿ ಎಲ್ಲಾ ಲಿಂಗ ಮಾಡಿದ್ರು. ಎಲ್ಲಿದ್ರು ಮಾಡು? ಕ್ಯಾಡಗಿ ಗ್ರಾಮದೊಳಗ, ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಕ್ಯಾಡಗಿ ಗ್ರಾಮದೊಳಗ ಮೈಬೂ ಸುಧಾನಿದ ಉರುಸು ನಡೆದಿತ್ತು. ಹೌದ್ರಿಪ್ಪ ಹೌದಾ. ಆ ಉರುಸುದೊಳಗ ಕುಸ್ತಿ ಪಂದ್ಯಾವಳಿ ಇಟ್ಟಿದ್ರು. ಪಂದ್ಯಾವಳಿಯೊಳಗ ಎಲ್ಲಾ ಲಿಂಗ ಮಹಾರಾಜರು ಗೆದ್ದಿದ್ರು. ಅಲ್ಲಿ ಇವರು ಮೆರವಣಿಗೆ ಮಾಡ್ಲಿಕ್ಕತ್ರ ಊರಾಗ ಎಲ್ಲಾ ಲಿಂಗ ಮತ್ತೆ ಅಂದು. ಅದೇ ಸಂದರ್ಭದಾಗ ಹೆಂಡತಿ ಮನೆಯೊಳಗೆ ತೀರ್ಕೊಂಡು. ಹೌದ್ರಿಪ್ಪ ಹೌದಾ. ಹೆಂಡತಿ ತೀರ್ಕೊಂಡು ಹೆಂಡತಿ ಸತ್ತಿರ್ತಕ್ಕಂಥ ಸುದ್ದಿ ಹೋಗಿ ಮುಟ್ಟಿಸ್ತಾರ. ಅಲ್ಲಿಂದ ಮನೆಗೆ ಬರ್ತಾನ. ಎಲ್ಲಾ ಲಿಂಗ ಮನೆಗೆ ಬರ್ತಾನ. ಲೇಟ್ ಆಗುತ್ತೆ ತಿಳ್ಕೊಂಡು ಜನ ಎಲ್ಲ ಸ್ಮಶಾನಕ್ಕೆ ಹೆಂಡತಿ ಸೇವಾ ತಗೊಂಡು ಹೋಗಿದ್ರು. ಎಲ್ಲಾ ಲಿಂಗ ಬರೋದು ಮಹಾರಾಜರು ಎಲ್ಲಾ ಲಿಂಗ ಬರೋದು ಅಷ್ಟೇ ಟೈಮ್ ಗಳಿಕತ್ತಿರು. ಹೌದ್ರಿಪ್ಪ ಹೌದು. ಓಡಾಡ್ತಾ ಬಂದು ಎಲ್ಲಾ ಲಿಂಗ ಮಹಾರಾಜ ಹೆಂಡತಿ ಮುಖ ನೋಡಿದ. ದುಃಖ ಮಾಡ್ಲಿಕ್ಕತ್ತ. ಹೌದಿವ ಹೌದು. ಆಸೆ ಮಾಡಲು. ಹೌದು. ಹೆಣ್ಣಿಗೆ ಆಸೆ ಪಟ್ಟು ಒಂದನೇ ಹೆಂಡತಿ ಲಗ್ನ ಆಗಿ ಆಸೆ ಪಟ್ಲಿಕ್ಕರೆ ಇಕ್ಕೂ ತೀರ್ಕೊಂಡು. ಎರಡನೇ ಹೆಂಡತಿನ ಆಸೆ ಪಟ್ಟು ಲಗ್ನ ಆಗ್ಲಿಕ್ಕರೆ ಎರಡನೇ ಹೆಂಡತಿ
ಹೆಂಡತಿ ಕೂಡ ತೀರ್ಕೊಂಡು ಭಗವಂತ ನನ್ನ ಹಣೆಬಾರ ಹೊಂಟದೈತಿ, ಹೌದು ಸಂಸಾರದೊಳಗ ಸುಖ ಇಲ್ಲ, ಹೌದು ಈ ಸಂಸಾರದೊಳಗ ಸುಖ ಇಲ್ಲ ತಂದ ಅವಾಗ ಅಳುತ್ತಾ ಅಳುತ್ತಾ ಏನ್ ಮಾಡಿದ್ ದುಃಖ ಮಾಡ್ಲಿಕ್ಕತ್ತ. ಹೌದಿವಾ ದುಃಖ ಮಾಡಿ ಹೆಂಡತಿ ಶವಕ್ಕ ಬೆಂಕಿ ಇಟ್ಟ. ಹೌದಿವಾ ಹೌದು ಹೆಂಡತಿ ಶವ ಬೆಂಕಿ ಹತ್ತಿ ಉರ್ಲಿಕ್ಕತ್ತಿತ್ತು, ದನ ಉರ್ಲಕತ್ತಿತ್ತು, ಕಟ್ಟಿಗೆಗೆ ಬೆಂಕಿ ಹತ್ತಿ ಉರ್ಲಿಕ್ಕತ್ತಿತ್ತು. ಹೌದು ಶವ ಸುಡುವಂತ ಸಂದರ್ಭದಲ್ಲಿ ಗರ್ಭಿಣಿ ಇರ್ತಕ್ಕಂತ ಹೆಂಡತಿ ಹೌದು ಹೊಟ್ಟೆಗಿನ ಕೂಸು ಜಿಗದ ಬಂದು ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತು ಬಂಧುಗಳು, ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ. ಹೌದ್ರಪ್ಪ ಹೌದಾ. ಅವಾಗ ಗಂಡ ಕೂಸಿತ್ತು ಮೋಸದ ಮುದ್ದೆ ಹೌದಾ ಕಾಲ ಮೇಲೆ ಬಂದು ಬಿದಿರ್ತಕ್ಕಂತ ಗಂಡ ಕೂಸಿನ ಕೈಯಾಗ ಹಿಡಿದ ದುಃಖ ಮಾಡ್ಲಿಕ್ಕತ್ತ ಎಲ್ಲಾ ಲಿಂಗ. ಹೌದಿವಾ ಹೌದು ದುಃಖ ಮಾಡ್ಲಿ ಅಳ್ಲಿಕ್ಕತ್ತ. ಭಗವಂತ ಮಗನೇ ನಿನ್ನ ಹಣೆಬಾರರು ಹೊಂಟಾದನ, ಮಗ ಬೇಕತ್ತ ಆಸೆ ಪಟ್ಟೆ ಸಂಸಾರ ಮಾಡಿದ ಜೀವನ ಮಾಡಿದ ಕರೆ ಇದು ನನಗ ಆಸೆ ಪಟ್ಟದ್ದು ಯಾವುದು ಸಿಗಲಿಲ್ಲ, ಉಳಿಲಿಲ್ಲ. ನಾ ಯಾವ್ದು ಇಷ್ಟಪಟ್ಟು ಮಾಡ್ಕೊಳ್ಳಿ ಯಾವ್ದು ಸಿಗಲಿಲ್ಲಲ್ಲ ತಿಳ್ಕೊಂಡ. ಆ ಗಂಡ ಮಗ ಇತ್ತಲ್ಲ ಆ ಕೂಸಿನ ಮುಖ ನೋಡಿದ, ಕೂಸಿನ ಮುಖದೊಳಗ ಆ ಎಲ್ಲಾ ಲಿಂಗ ಮಹಾರಾಜರಿಗೆ ಪಾರಮಾರ್ಥಿಕದ ಹಾದಿ ಕಾಣ್ತತ್ತ ಬಂಧುಗಳಿಗೆ, ಪಾರಮಾರ್ಥಿಕದ ಹಾದಿ. ಹೌದ್ರಪ್ಪ ಹೌದಾ. ಮುಂದಿನ ಹಾದಿ ಕಾಣ್ತಿ, ಮುಂದಿನ ಕಾಣ್ತದ್ರಾಗ ಇದರೊಳಗ ಸುಖ ಇಲ್ಲ. ಈ ಹೆಣ್ಣಿಗೆ ಆಸೆ ಪಡಬೇಡ, ಸಂಸಾರಕ್ಕೆ ಆಸೆ ಮಾಡಬೇಡ. ನಿನ್ನ ಮುಂದೆ ಸಂಸಾರದೊಳಗೆ ಸುಖ ಇಲ್ಲ ತಿಳ್ಕೊಂಡು ಪಾರಮಾರ್ಥಿಕದ ಹಾದಿ ತೋರಿಸಿದ. ಅವಾಗ ಪಾರಮಾರ್ಥಿಕದ ಹಾದಿ ಏನು ಕಾಣ್ತಲ ಕೂಸಿನ ಮುಖದೊಳಗ, ಆ ಕೂಸಿನ ಹೊಳ್ಳಿ ಕಿಚ್ಚನೊಳಗೆ ಹಾಕಿ ಹುಟ್ಟಿರ್ತಕ್ಕಂತ ಅರವಿಯನ್ನು ಕಿಚ್ಚನೊಳಗೆ ಹಾಕಿ ಮುಂದೆ ಸಿದ್ಧಲಿಂಗ ಆಶೀರ್ವಾದ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಪಡ್ಕೊಂಡು ಮಗಳು ಕೂಡ ಗ್ರಾಮದಾಗ ಎಲ್ಲಾ ಲಿಂಗ ಮಹಾರಾಜರು ದೇವರಾಗಿ ಮರಲಿಕ್ಕತ್ತು. ಹೆಣ್ಣಿಗೆ ಆಸೆ ಮಾಡ್ಲಾರ್ದ ಪ್ರಪಂಚ ತೊರೆದು ಬಿಟ್ಟಾರ ತಿಳ್ಕೊಂಡು. ನಿರಾಸೆ ಮಾಡಿದ್ರಲ್ಲಿ, ನಿರಾಸೆ ಮಾಡಿದ್ರು, ಪ್ರಪಂಚವನ್ನ ನಿರಾಸೆ ಮಾಡಿದ್ರು. ಹೆಂಡತಿ ಮೇಲೆ ಮೋಹವನ್ನ ಬಿಟ್ರು. ಮೊದಲ ಆಸೆ ಮಾಡಿದ್ರು ಅವರು. ಮೊದಲ ಆಸೆ ಮಾಡಿದ್ದು ಯಾವುದೂ ದಕ್ಕಲ್ಲ. ಯಾಕಂದ್ರ ಯಾರ ನಿರಾಶೆಯಿಂದ ಭಗವಂತಗೆ ದುಡಿದಾರ ಅವರು ಜಗತ್ತಿನೊಳಗ ದೇವರಾಗ್ಯಾರ, ದೇವರಾಗಿ ಉಳ್ಕೊಂಡಾರ. ನೀವು ಆಸೆ ಮಾಡಿದವ್ರು ಯಾರಾಗಿರು ಹೇಳ್ರಿ ಮುಂದಿನ ಸಂದಿಗೆ ಹೇಳ್ರಿ ನೋಡೋಣ. ಆಸೆ ಮಾಡಿದ ಅವಂದು ಇಲ್ಲ, ಅವೆಲ್ಲ ನಿಸ್ವಾರ್ಥದಿಂದ ಮಾಡಿದ. ಒಟ್ಟೆ ಜಗತ್ತಿನ ಸ್ವಾರ್ಥದಿಂದ, ಹೌದು ನಿಮ್ಮ ಸ್ವಾರ್ಥದ ಜೀವನ ಸುಮ್ಮ ಆಸೆ ಇದು ಹೊಟ್ಟಿ ಪಾಡಿಗಾಗಿದು, ಹೊಟ್ಟಿ ಪಾಡಿಗಾಗಿ. ಹೌದು ರಾಮಾಯಣದೊಳಗೆ ಮಾತು ಬರ್ತಕ್ಕಂಥ ಎಲ್ಲವೂ ನೆನಪಿಗಟ್ಟಿ ಕೊಡ್ಲಿಕ್ಕತ್ತೀನಿ. ರಾವಣ ಏನ್ ಮಾಡಿದೇವ? ರಾವಣ ಮಿಶ್ರವಸ್ಸು ಕೈಕಸ್ಯನಿದ ರಾವಣಗಿರ್ತಕ್ಕಂಥವ ಸೀತಾನ ಮೇಲೆ ಆಸೆ ಮಾಡಿದ. ಹೌದು, ಸೀತಾನ ಮೇಲೆ ಆಸೆ ಮಾಡಿದ. ಹೌದು, ಹೆಣ್ಣಿಗೆ ಮೋಹ ಮಾಡಿದ, ಆಸೆ ಮಾಡಿದ. ಹೌದು, ಹೋಗಿ ಮುಂದ ಭಿಕ್ಷುಕ ರೂಪದಾಗ ಬಂದ. ಹೌದು, ಬಂದ ಆಕಿನ ತಗೊಂಡು ಹೋಗಿ ಅಶೋಕವನದಾಗ ಇಟ್ಟ. ಮುಂದ ರಾಮನ ಕೈಯಾಗ ಮರ್ದನಾದ ರಾವಣ. ಹೌದಾ ಆಸೆ ಮಾಡಿದವ, ಮರ್ದನಾದ. ಹೌದು, ಏನ್ ಉಳಿತಲ್ಲಿ? ಏನ್ ಉಳಿತ? ಆಸೆ ಮಾಡಿದ್ರ ಏನಿಲ್ಲ. ಬ್ರಿಟಿಷರ ಕೈಯಾಗ ಕೈಗೊಂಡಾಗ ನೋಡ್ತಿದ್ದ ಮಾವ ಲಕ್ಕನ್ನ. ಲಂಚದ ಆಸೆ ಮಾಡಿದ. ಸಂಗೊಳ್ಳಿ ರಾಯಣ್ಣನ ಹಿಡಿಸಿಕೊಟ್ಟು. ಹೌದು, ಕಾಸು ಸ್ವಾದ್ರ ಮಾವ ಹಿಡಿಸಿಕೊಟ್ಟ. ಆಸೆ ಮಾಡಿ ಹಿಡಿಸಿಕೊಟ್ಟ ಕರೆ. ಒಳ್ಳೆ ಬ್ರಿಟಿಷರ ಅವ್ರನ್ನ ಬಿಟ್ರನ ಅವ್ರನ್ನೂ ಕೂಡ ಆನೆಗೆ ಹಾಕಿ ತುಳಿಸಿ ಅವ್ರನ್ನೂ ಕೊಂದ್ರ. ಬ್ರಿಟಿಷರ್ ಕೊಂದ್ರ. ಹೌದು, ನೀ ಆಸೆ ಮಾಡಿದಕ್ಕರೆ ಬ್ರಿಟಿಷರ್ ನಿಮ್ಗೆ ರೊಕ್ಕ ಕೊಟ್ರನ ಉಳಿಬೇಕಿತ್ತಲ್ಲ. ನೀ ಯಾಕೆ ಸತ್ತ ಅಲ್ಲಿ? ಇಲ್ಲ, ಹೌದಿಲ್ಲ, ಅಲ್ಲಿ ನಿರಾಶೆ ಆಯ್ತು. ಅದು ಅಲ್ಲೇ ನಿರಾಶೆ ಆಯ್ತು. ಹೌದಾ? ಅದಕ್ಕಾಗಿ ಜಗತ್ತಿನೊಳಗ ಯಾಕಪ್ಪ ಅಂದ್ರ ಅವ್ರದ್ದು ಮಾಡಿದ್ದ ಆಸೆ ಅನ್ನೋದು ಏನಾಕಪ್ಪ ಅಂದ್ರೆ ವಿಫಲದ. ನಿರಾಶೆ ಅನ್ನೋದು ಕಡಿತನ ಆಯ್ತದು. ಜಗತ್ತಿನೊಳಗ ಶ್ರೇಷ್ಠ ಆಗಿ ಉಳ್ಕೊಂಡದ. ಜಗತ್ತಿನಾಗ ಒಂದು ರತ್ನ ಆಗಿ ಉಳ್ಕೊಂಡದ. ಜಗತ್ತಿನೊಳಗ ಒಂದು ವಜ್ರ ಆಗಿ ಉಳ್ಕೊಂಡದ. ಹೌದಿಲ್ಲ? ಜಗತ್ತಿನೊಳಗೆ ನಿರಾಶೆ ಅನ್ನೋದನ್ನ ಬಹಳ ಶ್ರೇಷ್ಠ ಐತಿ ಅನ್ನುವಂತ ವಾದನ್ನ ಮಾಡಿ ಇದೇ ನನ್ನಪ್ಪ ಹನುಮಂತ, ರಾಮನ ಭಕ್ತ ಹನುಮಂತ ಸಂಸಾರ ಬ್ಯಾಡಂದ, ಬಾಲ ಬ್ರಹ್ಮಚಾರಿ ಅನಿಸಿಕೊಂಡ. ಅವನು ಕೂಡ ಜಗತ್ತಿನೊಳಗೆ ದೇವರಾಗಿ ಮೆರೆದ, ಉಳ್ಕೊಂಡ ದೇವರಾಗಿ. ಹೌದಿಲ್ಲ? ಹೌದು. ಅದಕ್ಕಾಗಿ ಯಾಕಪ್ಪ ಅಂತಂದ್ರ ಬಹಳ
ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ. ಇನ್ನ ಚಾಲದೊಳಗ ಹಾ. ಆ ನಿರಾಶೆ ಹೆಂಗೈತಿ ಸ್ವಲ್ಪ ಆಧ್ಯಾತ್ಮಿಕದೊಳಗ ಬಂದ್ ಹೊಡೆದೈತಿ ಹೇಳುದೈತಿ ವಿಷಯ. ಹೌದಿವ ಹೌದಿಲ್ಲ? ಹೌದು. ಯಾಕೋ ಚಾಲ್ನಾಗ ಈಗ ಮಾತು ಬಾಳ ಆಗ್ತಾವ. ಹಾ ಹಾ ಯಾಕಪ್ಪ ಅಂದ್ರೆ ಪ್ರಶ್ನೆಗಳ ಮಾತ್ರ ಬಿಡಿಸ್ರಿ ಮಾತಾ ಹಾ ಹಾ ಹಿಂಗೆ ಬಿಡಿಸ್ರಿ, ದೃಷ್ಟಾಂತ ಕೊಟ್ಟು ಬಿಡಿಸ್ರಿ. ವಿಷಯ ತಿಳಿಬೇಕು ಮಂದಿಗೆ, ಜನರಿಗೆ ತಿಳಿದಿರ್ಬೇಕಂದ್ರೆ ಒಂದು ದೃಷ್ಟಾಂತ ಕೊಟ್ಟರು ಅಲ್ಲಿ ಗೊತ್ತಾಗಿರ್ಬೇಕು. ಬರೇ ಆಸೆ 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 ಬಾಯಿಲಿ ಅಂದ್ರೆ ನಡೆಯಂಗಿಲ್ಲ. ಬಾಯಲ್ಲಿ ಎಲ್ಲರಿಗೂ ಗೊತ್ತದ ವಿಷಯ. ಹೌದು. ಹೌದಿಲ್ಲ? ಮಹಿಳೆಯರವ್ರ ಹಾ ಹಾ ಆ ಜಗದ್ಗುರು ರೇವಣ ಸಿದ್ಧಿ ಯಾಕತ್ತಾರ? ಆಕ್ಚುಲಿ ಪ್ರಶ್ನೆ ನಿಮ್ದು ಮಾತಾಡಬಾರ್ದ. ಹೌದು. ನಾ ಮೊದಲೇ ಹೇಳೀನಿ, ಹಾ ಹಾ ಪ್ರಶ್ನೆಯರ ಮಾತಾಡ್ಬೇಕು ಒಂದು, ಹೌದಾ? ಇಲ್ಲಂದ್ರ ಬೇಡಲ್ರಿ. ವಿಷಯ ಮಾತಾಡ್ಬೇಕು ಒಂದು. ನೀವು ಹಿಂಗ ಮಾತಾಡಕತ್ರ ನಾನು ಬಾಳ ಮಾತಾಡ್ತೀನಿ. ಹಾ ಹಾ ಎಲ್ಲಿ ಕಮಿಟರ್ ಯಾಕಪ್ಪ ಅಂದ್ರ ಅವ್ರು ಎಟ್ಟು ಹೇಳ್ತಾರಲ್ಲ ಅಟ್ಟೆ ಕೆಲಸ ಆಗೋದ. ಅಟ್ಟೆ ಕೇಳಿದ. ಹೌದಿವಾ? ನೀ ಜಗದ್ಗುರು ರೇವಣ ಸಿದ್ಧಿ ಏನು ಕೇಳಿರ್ಲ, ಹಾ ಹಾ ನೀ ಈ ಸಂಧಿಗೆ ಅಟ್ಟೆ ಇಲ್ಲಿ ಅಟ್ಟೆ ಕೇಳ್ಬೇಡ, ಇನ್ನ ಎಲ್ಲಿ ಕೇಳ್ತೀರಿ ಕೇಳ್ರಿ. ನಾ ಬೆಕ್ಕತ್ತವ್ ಕೇಳಲ್ಲ. ಹೌದಿಲ್ಲ? ಹೌದು. ನಿಮ್ಮ ಹಾಲು ಮತ್ತು ನಿಮ್ಮ ವಿಷಯದೊಳಗೆ ಕೇಳಾಕತ್ನಪ್ಪ ಅಂದ್ರ ಹಾ ಹಾ ನಿಮಗೆ ಬೆಳತನ ನಿದ್ದೆ ಹತ್ತಿರಬಾರದು. ನೀವು ಬೆಳತನ ಹಾಡಿಕೆ ಮುಗಿಸ್ಕೊಂಡು ಮನೆಗೆ ಹೋದ್ರೂ ಕೂಡ ನಿದ್ದೆ ಹತ್ತಿರಬಾರದ, ತಲೆ ಗುರ್ರ ಅನ್ಬೇಕದು. ಹಂಗಾಗಿರ್ಬೇಕು. ಹೌದಿಲ್ಲ? ಹೌದಿವ? ನಾನು ಪ್ರಶ್ನೆ ಮಾತಾಡ್ಬೇಕು ಮಣ್ಣಿಕರೆ ಬೇಡ ಅಂತೇಳಿ ವಿಷಯನೇ. ಯಾಕಂದ್ರೆ ವಿಷಯ ಕೇಳಿ ಜನ ಅದ. ಹೌದಿವ? ಹೌದು. ನೀವು ವಿಷಯ ಮಾತಾಡ್ರಿ. ಹಾ ಹಾ ದೃಷ್ಟಾಂತ ಹೆಂಗಿರ್ಬೇಕು ಗೊತ್ತನ? ಹೆಂಗ್ರಿಪ್ಪ? ಆಸೆದ ಅವ್ರು ಹಿಡಿದಾರ, ಹೌದು. ನಿರಾಶೆ ನಾ ಹಿಡಿದಿನಿ. ಆಶಯದಿಂದ ಏನು ಲಾಭ ಐತಿ, ನಿರಾಶದಿಂದ ಏನು ಲಾಭ ಐತಿ? ಆಸೆದಿಂದ ಏನು ಲಾಭ ಐತಿ ಅನ್ನೋದು ಮಾತಾಡ್ರಿ. ಹೌದು. ನಿರಾಶದಿಂದ ಏನು ಲಾಭ ಐತಿ ನಾನು ಹೇಳಕತ್ತೀನಿ. ಹೌದು. ಹೆಂಗ್ ಹೇಳ್ಬೇಕು? ಆಶಯದಿಂದ ಏನ್ ಲಾಭ ಆಗ್ಯದ? ಕೃಷ್ಣನ ಗೆಳೆಯ ಸುಧಾಮ. ಸುಧಾಮ. ಹೌದಿಲ್ಲ? ಹೌದಿವ? ಸುಧಾಮ ಕಡು ಬಡವ. ಹೌದಿವ? ಹೌದು. ಬಡವ. ಅವನ ಹೆಸರು ಸುಧಾಮ. ಸುಧಾಮ ಅವ್ರ ಹೆಸರು ದೇವಳನ ಗಂಡ ಮತ್ತು. ಹೌದಿವ? ಹೌದು. ಹೌದಿಲ್ಲ? ಹೌದು. ಕೃಷ್ಣನ ಗೆಳೆಯನ ಹೆಂಡತಿ ಹಾ ಹಾ ಸುಧಾಮನ ಹೆಂಡತಿ ಹೇಳ್ತಾವತ್ತ, ಏನತ್ರಿಪ್ಪ? ನಿನ್ನ ಗೆಳೆಯ ಕೃಷ್ಣ ಹೌದು. ಬಹಳ ಶ್ರೀಮಂತದಾನಂತೇಳಿ ಜಗತ್ತು ಹೇಳ್ತದ. ಹೇಳ್ತದ. ಹೌದಿಲ್ಲ? ಹೌದು. ಅವನ ಕಡೆ ಹೋಗಿ ನಮಗೂ ಏನಾರ ಸ್ವಲ್ಪ ತಗೊಂಡು ಬರೋ ಗೊತ್ತ ಆಸೆ ಮಾಡಿ ಹೌದು. ಗಂಡಲ್ಲಿ ಹಚ್ಚಗೊಟ್ಲಾಕೆ ಯಾರ ಬಲ್ಲಿ? ಕೃಷ್ಣನ ಬಲ್ಲಿ ಹಚ್ಚಗೊಟ್ಲು. ಸುಧಾಮ. ಸುಧಾಮನ ಬಲ್ಲಿ. ಯಾ ಸುಧಾಮ ಬಂದ, ಹೌದು. ಕೃಷ್ಣನ ಬಲ್ಲಿ ಬಂದ. ಹೌದಿವ? ಹೌದು. ಕೃಷ್ಣನ ಬಲ್ಲಿ ಬಂದು ಬರುವಂತ ಸಂದರ್ಭದಾಗ ಬಹಳ ಕಡುಗಡು ಇದ್ದ, ಏನೂ ಇದ್ದಿದ್ದಿಲ್ಲ. ಸ್ವಲ್ಪ ಮನೆಯೊಳಗಿರ್ತಕ್ಕಂತ ಅವಲಕ್ಕಿ, ಹೌದು. ಅವಲಕ್ಕಿ ತಗೊಂಡು ಕೃಷ್ಣನ ಬಲ್ಲಿ ಬಂದ. ಹೌದ್ರಿಪ್ಪ? ಅದೇ ಒಂದು ಮುಟ್ಟಿಗೆ ಅಟ್ಟೆ ಅವಲಕ್ಕಿ ಕೊಟ್ಟ ಕೃಷ್ಣಗ. ಹಾ ಹಾ ಹೌದಿಲ್ಲ? ಹೌದು. ಬಹಳ ದಿನಕ್ಕೆ ಬಂದಿದ್ದಿತ್ತು. ಇಬ್ರು ಗೆಳೆಯ ಕುತ್ಕೊಂಡು ಮಾತಾಡ್ರು, ಕೃಷ್ಣ ಮತ್ತು ಸುಧಾಮ ಕುಡ್ಕೊಂಡು. ಹೌದಿವ? ಹೌದಾ? ಅವಾಗ ಎದಕ್ಕೆ ಬಂದಿತ್ತು? ಕೃಷ್ಣ ಕೇಳಿದ. ಸುಧಾಮ ಹೇಳ್ತಾನೆಯಪ್ಪ, ನಮಗ ಬಹಳ ಕಷ್ಟ ಆಗ್ಯದ. ಬಡ್ರದಿಲ್ಲ, ಬಹಳ ಕಷ್ಟ ಆಗ್ಯದ. ಹೌದಾ? ನೀ ಬಹಳ ಶ್ರೀಮಂತಿಕೆ ಇದ್ದಿತ್ತು, ನನ್ನ ಹೆಂಡತಿ ನಿನ್ನ ಬಲ್ಲೆ ಸ್ವಲ್ಪ ಏನಾರ ತಗೊಂಡು ಬಾ ಅಂತ ಕಳಿಸಿದಾಳ. ನಮಗೊಂದ್ ಸ್ವಲ್ಪ ಉಪಕಾರ ಮಾಡು ಅಂತ ತಿಳ್ಕೊಂಡು ಸುಧಾಮ ಬಂದ ಕೃಷ್ಣ ಹೇಳಿದ. ಹೌದಾ? ಅವಾಗ ಕೃಷ್ಣ ನೀ ಏನು ತಂದಿದ್ದೆ? ಸ್ವಲ್ಪ ಒಂದು ಮುಟ್ಟಿಗೆ ಅವಲಕ್ಕಿ ಅಟ್ಟೆ ತಂದಿದ್ದ ನಾವು. ಪೇಪರ್ ಅವಲಕ್ಕಿ. ಹೌದು. ಅವಲಕ್ಕಿ ಅಟ್ಟೆ ತಗೊಂಡು ಹಳ್ಳಿ ಕೃಷ್ಣನಿಗೆ ಕೊಟ್ಟಾಗ, ಹೌದಾ? ಅಟ್ಟೆ ತಗೊಂಡು ಇಬ್ರು ಕೂಡ ಸ್ವೀಕಾರ ಮಾಡ್ಯಾರ. ಹೊಳ್ಳಿ ನೀ ಮನೆ ಹೋಗತ್ತಂದ ಕೃಷ್ಣ ಬರ ಆಶೀರ್ವಾದ ಮಾಡಿ ಗೆಳೆಯ ಸುಧಾಮನ ಕಳಿಸಿದಂತ ಸಂದರ್ಭದಾಗ ಏನಾತ್ರಿಪ್ಪ? ಇವ ಸುಧಾಮ ಹೊಳ್ಳಿ ಮನೆಗೆ ಹೋಗ್ಬಾರ್ದಾನೆ. ಹೌದು. ಮನೆ ಹೋಗಿ ಬೆಂಗಳೂರು ಅರಮನೆಯಾಗಿ ತಯಾರಾಗುತ್ತೆ. ಬೆಂಗಳೂರು ಅರಮನೆ ತಯಾರಾಗುತ್ತೆ. ಹೌದ್ರಿಪ್ಪ? ಹೌದು. ಕರೆಯಲ್ಲ ಮಾತದು. ಹೌದಿಲ್ಲ? ಹೌದಾ? ಕೃಷ್ಣನ ಆಶೀರ್ವಾದದಿಂದ ಸುಧಾಮ ಮತ್ತು ಸುಧಾಮನ ಹೆಂಡತಿ ಆಸೆ ಮಾಡಿ ಕೃಷ್ಣಗೆ ಭಗವಂತಗ ಭಕ್ತಿಯಿಂದ ಬೇಡ್ಕೊಂಡ್ರು, ಶ್ರೀಮಂತರಾದರು. ಹೌದವ? ಹೌದಾ? ಹೌದಿಲ್ಲ? ಹೌದು. ಇದು ಹೆಂಗೆ ಉಳ್ಕೋತಿ? ಇದು ಈ ಸದ್ಯ ಅಜರಾಮರವಾಗಿ ಜಗತ್ತಿನಾಗ ಮಹಾಭಾರತದೊಳಗ ಹೌದು ಇರ್ತಕ್ಕಂತ ಮಾತು ವಿಷಯ ಬರ್ತದ ಅಲ್ಲಿದು. ಹೌದಿಲ್ಲ? ಹೌದಾ? ಹಿಂಗ ಆಸೆ ಮಾಡಿದ್ದು ನಿಮ್ದು ಉಳಿಬೇಕು. ಹೆಂಗ್ ವಿಷಯ ಬೆಳೆಸಬೇಕು, ಹೆಂಗೆ ಮಾತಾಡ್ರ ಮುಂದಿನ ಸಂಧಿ. ಹೌದು. ಹೌದಿಲ್ಲ? ಒಳಗಿನ ವಿಷಯ ಬರ್ಬೇಕು, ಅಡಕಾಗಿದ್ದು. ಯಾಕಪ್ಪ ಅಂದ್ರ ನಿಮ್ಮಲ್ಲಿ ಒಳಗಿನ ಬತ್ತರ ನಮ್ಮಲ್ಲಿ ಕೂಡ ಇನ್ನೂ ಹೆಚ್ಚಿಗೆ ವಿಚಾರ ಮಾಡಕ್ ನಮಗೂ ಗೊತ್ತಾಗ್ತದ. ಹೌದು. ನೀವ್ ಅಲ್ಲೇ ಮ್ಯಾಲ ಗಿಡದಾಗ ಟಂಗ್ಯಾಗ ಹೋದ್ರ ನಾವು ಸುಮ್ಮ ಅಲ್ಲೇ ತುದಿ ಮ್ಯಾಲ ಚಂಡಿ ಹೊಡ್ಕೊತ ಹೋಗ್ಬೇಕಾಗ್ತದ. ಜನರಲ್ ವಿಷಯ ಆಗಬಾರ್ದು ಇದು. ಸಿಜರಿಂಗ್ ಆತು, ಹೊಟ್ಟೆ ಹರಿದ್ರು, ಇವೇನ್ ವಿಷಯ? ಹೆಂಡ್ರಿ ಮೇಲೆ ಆಸೆ ಮಾಡಿದ್ರು, ಹೌದಾ? ಮಕ್ಕಳು ಹುಟ್ಟಿದು, ಹೌದಿಲ್ಲ? ವಿಷಯ ಆಗಬಾರ್ದು. ಆಸೆ ಮಾಡಿ ಹೇಳೋರು ಹೊಲ ತಗೋಬೇಕಾದ್ರೆ ಆಸೆ ಮಾಡಿದಾಗ ಹೊಲ ಸಿಗ್ತದ. ಹೆಂಡತಿನ ಆಗ್ಬೇಕಾದ್ರು ಆಸೆ ಮಾಡಬೇಕತ್ತ. ಹೆಂಡ್ರನ ಆಗ್ಬೇಕಾದ್ರೆ ಆಕೆ ಹೆಂಡ್ತಿನಿ ಸತ್ತಾಗ ಬರ್ತಾಳನ ಸಮನ್ ಮಾಡೋರ ಇಲ್ಲ ಯಪ್ಪ. ಕುಣಿತರ ಅಟ್ಟೆ ಬರ್ತಾಳಕಿ. ಕುಣಿ ಮಠ ಅಟ್ಟನಿ ಆಸೆ ಮಾಡಿ ಏನು ಡಿಜೆ ಹಚ್ಕೊಂಡು ಕರ್ಕೊಂಡು ಹೋಗಿದಿಲ್ಲ. ಮಾಡಿ ಕೊರೋನಾದಾಗ ಕುಣಿತನೂ ಬರ್ಲಿಲ್ಲಕಿ, ಕುಣಿತನೂ ಬರ್ಲಿಲ್ಲ. ಅದು ನನ್ ಹೆಣನು ಮುಟ್ಟಂಗಿಲ್ಲ. ಅವಾಗ
ಜೆಸಿಪಿಲಿ ನುಗ್ಸಿದ್ರ ಆ ಕಡೆ ಕೊರೋನಾ ಟೈಮ್ ಜೆಸಿಬಿದಿಂದ ಹೋಗಿ ಮಣ್ಣ ಮುಚ್ಚಾರ ಸೊಂಡಿಲಿ ಆ ಕಡೆನಿ ಹೌದಿಲ್ಲ ಹೌದು ಮತ್ತ ಆಸೆ ಪಟ್ಟ ಲಗ್ನ ಆಗಿದ್ದಲ್ಲ ಹೆಂಡತಿ ಬಂದ್ಲನ ಬರ್ಬೇಕಲ್ಲ ನೋಡು ಕುರಿಯಾಗ ನೋಡು ನಿನ್ ಜೋಡಿ ಹೆಂಡತಿ ಮಕ್ಕಳು ಎಲ್ಲಿ ಮರೆ ಬರೀ ಕುನಿ ಮಟ್ಟ ಅಟ್ಟೆ ಬರ್ತಾರ 3ನೇ ದಿನಕ್ಕೆ ಕೂತ್ಕೊಂಡ್ ಮನ್ಯಾಗ ಬಂದು ಹೋಳಿಗೆ ಉಂಟಾರ ಆಹಾ ಅಲ್ಲಿ ನಿರಾಶೆ ಐತೆ ಅಲ್ಲಿ ಈಗಿನ ಕಲಿಯುವುದಾಗ ಹೆಣ ಮುಂದೆ ಇರ್ತದ ಅಲ್ಲೇ ತಿಂತಿರ್ತಾರ ನೋಡ್ರಿ ನೀವು ಬೇಕಾರ ಈಗಿನವ್ರು ಅಳ್ತಾರ ನೋಡ್ಬೇಕು ಅಳ್ತಾರ ನಮ್ ಬಾಗನಕ ನಡೆದಾರು ಸುಳ್ಳು ಅಲ್ಲಿ ಮೊನ್ನೆ ನಮ್ಮ ಊರ್ ಕಡೆ ಹೌದು ಅಲ್ಲೇ ಸವದತ್ತಿ ಪಕ್ಕದಾಗ ನಮ್ ಸಂಬಂಧಿಕರು ತಿರ್ಕೊಂಡು ಹೋಗಿದ್ರು ಹೌದಾ ಅಲ್ಲೇ ಉಪ್ಪಿಟ್ಟನೆ ಚಾಲು ಇತ್ತು ಹಂಗ ಶಿರಾ ಉಪ್ಪಿಟ್ಟು ಚಾಲು ಇತ್ತು ಹಂಗ ಹೋಗಿ ಮಾಲಿ ಹಾಕೊಡ್ದೆ ಬರ್ರಿ ನೀವು ಊಟಕ್ಕೆ ಬರ್ರಿ ಅಂದವ್ರು ಹೊಡಿ ಬರಿ ಕಡೆ ಚೋಡ ಉಪ್ಪಿಟ್ಟ ಹಾ ಹೌದಿಲ್ಲ ಮತ್ ಮ್ಯಾಲ ಚಾ ನೋಡಿ ಏನ್ ಖರ್ಚು ಅವ್ರದ್ದು ಮದ್ವಿಗತ್ತೆ ಮಾಡಿ ಹೋಗುದ್ರು ನೀವ್ ಯಾಕಪ್ಪ ಅಂದ್ರ ಹೌದಾ ಹೊಲಕ್ಕ ತಗೋಬೇಕಾರ ಆಸೆ ಮಾಡಿದಂಗ ತಗೋಬೇಕು ಹೌದು ಆಸೆ ಮಾಡ್ಲ ಅದು ಬರುವುದಿಲ್ಲ ನಮಗ ಹೌದಿಲ್ಲ ಹೌದು ಭೂಮಿ ತಾಯಿ ಅಂತ ಬಂದ ಲಕ್ಷ ಕೊಟ್ಟಿ ಕೇಳ್ರಿ ಮಹತ ನೀ ಯಾನು ಮಾತಾಡಿದ ಹೌದು ಅಪ್ಪಾಜಿ ಅವ್ರ ಹೌದು ಹೊಲ ತಗೋಬೇಕಾರ ಆಸೆ ಮಾಡಿನಿ ನಾವ್ ತಗೊಂಡಾಗ ಬರ್ತದ ಅದ ನಮಗ ಹೌದು ಅದಕ್ಕ ಕಿಮ್ಮತ್ತು ಕಟ್ತಿ ಹೊಲಕ್ಕ ಹೌದು ಕಟ್ತಾರಲ್ಲ ಹೊಲಕ್ಕ ಕಿಮ್ಮತ್ತು ಕಟ್ಟಿ ಹೊಲ ತಗೋತೀವಿ ಹೌದು 1 ಎಕರೆಕ್ಕೆ 25 ಲಕ್ಷ 40 ಲಕ್ಷ ನಮ್ ಕಡೆ ನಡೆದಾವು ಕಡೆ ಈ ಕಡೆ 25 8 10 15 ನಡೆದಾವು ಈ ಕಡೆ ಮಾಡಿಕೊಳ್ಳದವು ನೀರಾವರಿ 40 ಲಕ್ಷ ರೂಪಾಯಿ ನಾವು ರೊಕ್ಕ ಕೊಟ್ಟ ರೇಟ್ ಕಟ್ತೀವಿ ಯಾಕೆ ಭೂಮಿ ತಾಯತ್ತಲತ್ತ ಹೌದು ಏನತ್ತ ಮಗನ ಈಗ ನೀ ನನ್ನ ರೇಟ್ ಕಟ್ಲಿಕತ್ತಿ ನಾಳೆ ನೀ ನನ್ನ ರೇಟ್ ಕಟ್ಟಿ ನೀ ಏನು ತಗೋತಿಲ್ಲ ಹೌದಾ ಮುಂದ ಒಂದು ದಿನ ನಿನ್ನ ರೇಟ್ ಕಟ್ಟಿ ನಾ ತಗೋತೀನಿ ಅಂತ ಭೂಮಿ ತಾಯಿ ನಾ ತಗೋತೀನಿ ಅಂತಲ್ಲ ಬಂಧುಗಳೇ ಹೌದ್ರಿಪ್ಪ ಹೌದು ಕರೆಯದ ಮಾತಿದು ಹೆಂಗ ನಾವು ರೇಟ್ ಕಟ್ಟಿ ಭೂಮಿ ತಾಯಿನ ತಗೋತಿಲ್ಲ ಅದೇ ರೀತಿ ನಮ್ಮನ್ನ ತಗೋತಾಳಾಕಿ ಮೊದಲು ಎಚ್ಚರ ಹಿಡೀರಿ ಅಪ್ಪಾಜಿ ಒಂದು ದಿನ ನಿನ್ನ ತಗೋತಾಳಾಕಿ ತಗೋತಾಳ ಬಿಡಂಗಿಲ್ಲ ಹೌದಿಲ್ಲ ಹೌದಿವಾ ಅದಕ್ಕಾಗಿ ನೀನ್ ಹೊಲ ಮನಿ ಗಳಿಸಿ ಒಂದ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಲ್ಲ ಇದು ನಿನ್ನ ನಿಜವಾದ ಮನಿ ಅಲ್ಲ ನಿನ್ನ ಮನಿ ಬ್ಯಾರೇನೇ ಅದ ನಿಂದು ಜಂತ್ ಇರ್ಲಾರ್ದ ಮನಿ ಬೇರೆ ಐತದು ನಿನ್ನ ಜಂತ್ ಇರ್ಲಾರ್ದ ಮನಿ ಅದ ಹೌದು ಅಲ್ಲಿ ಯಾರು ನೆರವೇರ ಸ್ವಲ್ಪ ನಿನಗೆ ತೊಂದ್ರೆ ಮಾಡಕ್ ಬರುದಿಲ್ಲ ಆ ಮನಿನೇ ಅದ ಕಿಟಕಿಲ್ಲ ಬಾಗಿಲಿಲ್ಲ ಉಸಿರಾಟಿಲ್ಲ ಹೌದು ಆ ಕಡೆ ಅಲ್ಲಿ ಲೈಟು ಇಲ್ಲ ಅಲ್ಲೆಲ್ಲಿ ಬರ್ಬೇಕು ಲೈಟ್ ಹೌದಿಲ್ಲ ಹೌದು ಆ ಮನಿ ನಿನಗೆ ಶಾಶ್ವತ ಅದ ಹೌದು ಇದೇನು ನೀ ಆ ಉಮದಿ ಗ್ರಾಮದಾಗ ಕಟ್ಟಿಲ್ಲ ಆಸೆ ಮಾಡಿ ಮನಿ ಕಟ್ಟಿಲ್ಲ ಈ ಆಸೆ ಮಾಡಿ ಮನಿ ಕಟ್ಟಿದ ನಿನ್ನ ಸಂಗಾಟ ಬರುದಿಲ್ಲ ಸೋಮ ಹೆಂಡ್ರು ಮಕ್ಳು ನೀನು ಇರ್ಲಾಕ ಮನಿ ಇದು ಇರ್ಲಾಕ ಮನಿ ಹೌದು ನೀ ಸತ್ ನಂತರ ಇದೆಲ್ಲ ಇಲ್ಲೇ ಬಿಟ್ಟು ಹೋಗೋದದ ಹೌದಾ ನಿನ್ನ ಶಾಶ್ವತ ಮನಿ ಶಿವಪುರ ನೀನು ಶಾಶ್ವತ ಊರು ಶಿವಪುರ ಮ್ಯಾಲ ಭಗವಂತ ಶಾಶ್ವತ ಮನಿ ಜಂತಿಲ್ಲದ ಮನಿ ಹೌದಾ ನೀ ರೇಟ್ ಕಟ್ಟಿ ಭೂಮಿ ತಾಯಿ ಎಂದು ತಗೋತಿಲ್ಲ ನಿನ್ನ ಒಂದು ದಿನ ರೇಟ್ ಕಟ್ಟಾಕಿ ತಗೋತಲ್ಲ ಎಚ್ಚರದಿಂದ ಮಾತಾಡ ಇದು ನಿರಾಶೆನಿಂದ ಆಸೆ ಮಾಡಿದ್ದು ನಿಂದ ಆಸೆ ಮಾಡಿದ್ದು ಹೌದು ಕರೆಯದು ಮಾತು ಅದಕ್ಕಾಗಿ ಬಹಳ ಮಾತಾಡಿ ದೈವಕ್ಕೆ ಬೇಸರಾಗಲಾರ್ದನೆ ಹೌದಾ ನಾಕೇ ನೋಡಿ ಚಾಲ ಹಾಡು ಯಥಾ ಪ್ರಕಾರ